Hello children, I hope you have understood the yesterday's concepts. Today we will start the next part of trigonometry, that is, so yesterday we understood basic trigonometric ratios. Today we will start with reciprocal ratios. Reciprocal ratios. You already know the meaning of the word reciprocal, okay? You can call it as reverse, okay? Reciprocal. So here it is. What are the reciprocal ratios? Before going to reciprocal ratios, I just want to give one more shortcut about how to remember the trigonometric functions, okay? I hope by now you have already memorized the trigonometric ratios. So how to remember the trigonometric ratios? Okay, so I'll write one simple technique for this. Okay, here it is. This is a trick to remember. I will tell you what is this trick. ಓಕೆ, ಇದು ಏನಂದರೆ ಒಂದು ಸಣ್ಣ ಸೆಂಟೆನ್ಸ್ ಇದು. ಸೆಂಟೆನ್ಸ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನೀವೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನು ನೆನ್ಪಿಟ್ಕೋಬೋದು. ಓಕೆ, ಈಗ ಎಕ್ಸಾಮ್ ಒಳಗೆ ನೀವು ಸಡನ್ ಆಗಿ ಈಗ ಸೈನ್ ಈಸ್ ದಿ ರೇಷಿಯೋ ಬಿಟ್ವೀನ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಹೈಪೋಟೆನ್ಯೂಸ್, ನೀವು ಅದನ್ನ ಬೇಸ್ ಬೈ ಹೈಪೋಟೆನ್ಯೂಸ್ ಅಂತ ಬರೀಬೋದು. ನೀವು ನರ್ವಸ್ ಆಗಿರ್ತೀರಿ ಎಕ್ಸಾಮ್ ಟೈಮ್ ಒಳಗೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್, ಇದೊಂದು ಸಣ್ಣ ಸೆಂಟೆನ್ಸ್ ನೀವು ನೆನ್ಪಿಟ್ಕೋಬೇಕು. ಇದೇನು ಸೆಂಟೆನ್ಸ್ ಅಂದರೆ, ಈಗ ನಾನು ಇದು ಬರೆದೆ ಪಿ ಬಿ ಪಿ ಹೆಚ್ ಬಿ ಎಸ್ ಸಿ ಟಿ, ಇದು ಏನಂತ ನಿಮಗೆ ಒಂಥರ ಎಕ್ಸೈಟ್ಮೆಂಟ್ ಇರ್ಬೋದು, ಕ್ಯೂರಿಯಾಸಿಟಿ ಇರ್ಬೋದು. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಸ್ಮಾಲ್ ಸೆಂಟೆನ್ಸ್. ಏನಂದರೆ ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ ಸೋನಾ ಚಾಂದಿ ತೋಲೆ, ಇದು ಸೆಂಟೆನ್ಸ್. ಓಕೆ, ಇದರೊಳಗೆಲ್ಲ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನು ನೀವು ನೆನ್ಪಿಟ್ಕೋಬಹುದು. ಇನ್ನೊಂದ್ಸತಿ ಇದನ್ನ ರಿಪೀಟ್ ಮಾಡ್ತೀನಿ. ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ ಸೋನಾ ಚಾಂದಿ ತೋಲೆ. ಓಕೆ, ದಿಸ್ ಇಸ್ ದಿ ಸೆಂಟೆನ್ಸ್. ಏನ್ ಮಾಡೋಣ ಅಂದ್ರೆ, ಇಲ್ಲಿ ಲೈನ್ ಹಾಕೊಳ್ಳೋಣ ಇದಕ್ಕೆ. ಓಕೆ, ಹಿಯರ್ ಇಟ್ ಈಸ್. ನಾವು ನಿನ್ನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೈನ್ ಅಂದ್ರೆ ಏನು? ಇಟ್ ಈಸ್ ದಿ ರೇಷಿಯೋ ಬಿಟ್ವೀನ್ ಪರ್ಪೆಂಡಿಕ್ಯುಲರ್ ಅಂಡ್ ಹೈಪೋಟೆನ್ಯೂಸ್. ಹಿಯರ್ ಇಟ್ ಈಸ್. ಇದು ಸೈನ್ ಪಿ ಬೈ ಹೆಚ್. ಪರ್ಪೆಂಡಿಕ್ಯುಲರ್ ಅಂಡ್ ಹೈಪೋಟೆನ್ಯೂಸ್ is sine. Base by hypotenuse is cos. Perpendicular by base is tan. ಓಕೆ, ಇದೇ ತರ ಇನ್ನು 3 ಇದ್ವು. ಕೋಸಿಕ್ಯಾಂಟ್, ಸಿಕ್ಯಾಂಟ್, ಕಾಟ್. ಇದಕ್ಕೆ ರಿವರ್ಸ್ ನೋಡ್ಬೇಕು ನೀವು. ಓಕೆ, ಇದನ್ನ ರಿವರ್ಸ್ ನೋಡಿದಾಗ ಏನಾಯ್ತು? ಕೋಸಿಕ್ಯಾಂಟ್ ಇಸ್ ದಿ ರೇಷಿಯೋ ಬಿಟ್ವೀನ್ ಹೈಪೋಟೆನ್ಯೂಸ್ ಅಂಡ್ ಪರ್ಪೆಂಡಿಕ್ಯುಲರ್. ಸಿಕ್ಯಾಂಟ್ ಇಸ್ ದಿ ರೇಷಿಯೋ ಬಿಟ್ವೀನ್ ಹೈಪೋಟೆನ್ಯೂಸ್ ಅಂಡ್ ಬೇಸ್. ಕಾಟ್ ಇಸ್ ದಿ ರೇಷಿಯೋ ಬಿಟ್ವೀನ್ ಬೇಸ್ ಅಂಡ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ದಿಸ್ ಇಸ್ ದ ಸ್ಮಾಲ್ ಟ್ರಿಕ್ ಟು ರಿಮೆಂಬರ್ ಆಲ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಒನ್ ಶಾಟ್. ನೀವು ಎಲ್ಲದಕ್ಕೂ ಬೈ ಹ್ಯಾಟ್ ಮಾಡ್ಕೊಂಡು ಕೂತ್ಕೋಬೇಕಂತ ಏನೂ ಇಲ್ಲ. ಯು ಜಸ್ಟ್ ಡ್ರಾ ದಿಸ್. ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲೆ ಸೋನಾ ಚಾಂದಿ ತೋಲೆ. ಈ ಸೆಂಟೆನ್ಸ್ ನೆನ್ಪಿಟ್ಕೊಳ್ರಿ, ಈ ತರ ಅರೇಂಜ್ಮೆಂಟ್ ಮಾಡ್ಕೊಳ್ರಿ. ನೀವು ಎಕ್ಸಾಮ್ ಒಳಗೆ ಫಸ್ಟ್ ರಫ್ ವರ್ಕ್ ಒಳಗೆ ಬರ್ಕೊಂಡ್ರೆ ಏನು ತಪ್ಪಿಲ್ಲ. ಓಕೆ, ಸೊ ದಿಸ್ ಇಸ್ ಹೌ ಯು ರಿಮೆಂಬರ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ದಿಸ್ ಇಸ್ ದಿ ಶಾರ್ಟ್ ಕಟ್ ಫಾರ್ ದಟ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ರೆಸಿಪ್ರೋಕಲ್ ರೇಷಿಯೋಸ್. ಇದು ಹಿಂಗೆ ಇರಲಿ. ರೆಸಿಪ್ರೋಕಲ್ ರೇಷಿಯೋಸ್ ಅಂದ್ರೆ ಏನಂತ ಹೇಳ್ತೀನಿ. ರೆಸಿಪ್ರೋಕಲ್ ರೇಷಿಯೋಸ್, ದಟ್ ಈಸ್ cosec theta, cosec of an angle. Cosec theta is the reciprocal of sin theta. 1 by sin theta is cosec theta. Similarly, sin theta is equal to 1 by cosecant theta. ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್. ಇದನ್ನ ಮೆಮರೈಸ್ ಮಾಡ್ಕೊಳ್ರಿ. ಇವೆಲ್ಲ ನಿಮಗೆ ಎಕ್ಸರ್ಸೈಸ್ ಸಾಲ್ವ್ ಮಾಡಬೇಕಾದ್ರೆ ನೀವು ರೇಷಿಯೋ ಚೇಂಜ್ ಮಾಡಬೇಕಾಗಬಹುದು. ಸೊ ಯು ಬೆಟರ್ ಮೆಮರೈಸ್ ಈಚ್ ಅಂಡ್ ಎವ್ರಿಥಿಂಗ್. ನೆಕ್ಸ್ಟ್, secant theta.
secant theta is the reciprocal of cos theta. 1 by cos theta is secant theta. Similarly, cos theta is the reciprocal of secant theta. Next, cot theta. Cot theta is the reciprocal of tan theta. 1 by tan theta is cot theta, and similarly tan theta is equal to 1 by cot theta. Okay, these are reciprocal ratios. ಆಮೇಲೆ ನಾನು ಇನ್ನೂ ಒಂದು ಬರೆದಿದ್ದೆ tan theta ಗೆ tan theta is equal to sin theta by cos theta ಅಂತ ನಿನ್ನೆ ನಾನು ನಿಮಗೆ ಹೆಂಗಂತ ಎಕ್ಸ್ಪ್ಲೈನ್ ಮಾಡಿದೆ ಇದನ್ನ. Okay, next we have cot theta. What is cot theta? Cot theta is reciprocal of tan theta. So here also you can write cot theta reciprocal of tan theta. Tan theta is sin by cos. Cot theta will be cos theta by sin theta. Okay, ನಾನು ಇಲ್ಲಿ ಯಾಕೆ ಇದನ್ನ cosec secant cot ಅಂತ ಬರೆದೆ ಅಂದ್ರೆ, so I hope you understood now, because reciprocal of sin is cosecant. ಇಲ್ಲಿ sin perpendicular by hypotenuse ಅಂದ್ರೆ cosecant reverse by hypotenuse by perpendicular. So cos theta, reciprocal of cos theta is secant theta. Cos theta is base by hypotenuse. Similarly, secant theta is hypotenuse by base. Next, tan theta. Tan theta is perpendicular by base, and reciprocal of tan is cot. ಈಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ನಾನು ಯಾಕೆ ಇಲ್ಲಿ sin cos tan ಕೆಳಗಡೆ cosecant secant cot ಅಂತ ಬರೆದೆ. ಫಸ್ಟ್ cot ಬರೀಬೋದಿತ್ತು, but that is not possible because of these relationships, reciprocal relationships. Okay, so ಇವೆಲ್ಲ ಏನು reciprocal ratios in trigonometry. Next we'll understand co-functions. Okay, so reciprocal ratios we have understood. Next is co-functions. These are not ratios. Remember, ನೀವು ಪ್ರತಿಯೊಂದು ವರ್ಡ್ ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾನು ಪ್ರಿವಿಯಸ್ಲಿ ಡಿಸ್ಕಸ್ ಮಾಡಿದ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂಡ್ ರೆಸಿಪ್ರೋಕಲ್ಸ್. ಹಿಯರ್ I am not discussing about ratios, I am discussing about co-functions. Okay, now what are these co-functions? Okay, let us understand sin. Sin in the co-function is cosine. You should look at this word co anta bandre, that is co-function. Now, so in other words, sin into co-function cos. Now, tan into co-function, first we will write it like this, tangent of theta anta baritidvi, that is tan theta. Tangent in the co-function is cotangent, or henge baribodu, tan theta, co-function of tan theta is cot theta. Next co-function is cosecant. Sorry, first now ಏನು ಬರಿಬೇಕು, normal function ಬರಿಬೇಕು, that is secant. Co-function of secant is cosecant. In short, we write it as sec theta. ಇದರದ್ದು co-function ಏನು, cosecant theta. Okay, so ಇದುವರೆಗೂ ಏನು ಡಿಸ್ಕಸ್ ಮಾಡಿದ್ವಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ರೆಸಿಪ್ರೋಕಲ್ ರೇಷಿಯೋಸ್ and co-functions. Okay, this is some basic introduction about trigonometry. Next we shall move on to some trigonometric identities. ಫಸ್ಟ್ ನಾವೆಲ್ಲ ಕಾನ್ಸೆಪ್ಟ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ವಿ ಸ್ಟಾರ್ಟ್ ವಿತ್ ಎಕ್ಸರ್ಸೈಸ್. ಯಾಕಂದ್ರೆ ಒಂದು ಎಕ್ಸರ್ಸೈಸ್ ಸಾಲ್ವ್ ಮಾಡಿ ಮತ್ತೆ ಸೆಕೆಂಡ್ ಎಕ್ಸರ್ಸೈಸ್ಗೆ ಇನ್ನೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದು ಆ ಥರ ಇಟ್ಕೊಳ್ಳೋದು ಬೇಡ. ಎಲ್ಲ ಎಕ್ಸರ್ಸೈಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ,
Okay, next one is identities. ನಾನು ಫಸ್ಟಿಗೆ ಟ್ರಿಗ್ನಾಮೆಟ್ರಿ ಎಕ್ಸ್ಪ್ಲೈನ್ ಇಂಟ್ರೊಡಕ್ಷನ್ ಒಳಗೆ ಹೇಳಿದ್ದೆ. ಟ್ರಿಗ್ನಾಮೆಟ್ರಿ ನೀವು ಹೈಯರ್ ಸ್ಟಡೀಸ್ಗೆ ಹೋದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ನಿಮ್ಗೆ ಹೈಯರ್ ಸ್ಟಡೀಸ್ ಒಳಗೆ ಫಸ್ಟ್ ನಿಮಗೆ ಸಿಗೋದೆ ಐಡೆಂಟಿಟೀಸ್. ಓಕೆ, ನೀವು ಯಾವುದಾದ್ರೂ ತಗೋಬೋದು, ಪಿ ಯು ಸಿ, ಡಿಗ್ರಿ, ಇಂಜಿನಿಯರಿಂಗ್, ನೀವು M.Tech, ಮಾಸ್ಟರ್ ಡಿಗ್ರಿ ಮಾಡಿದ್ರು ಈ ಐಡೆಂಟಿಟೀಸ್ ನಿಮ್ಗೆ ಅಲ್ಲಿ ಬೇಕೇ ಬೇಕು. ಸೊ ಒನ್ಸ್ ಫಾರ್ ಆಲ್ memorize these things and don't forget until you complete your studies. Okay, so identities, what are the identities? First one, sin square theta plus cos square theta is equal to 1. This is the first identity, or ಇದಕ್ಕೊಂದು ಫಾರ್ಮುಲಾ ಅಂತಾನೆ ಹೇಳ್ಬೋದು. ಈಗ a plus b whole square equal to a square plus b square plus 2ab ಅಂತ ಅಲ್ಜಿಬ್ರಾ ಒಳಗೆ ಬರೀತೀವಲ್ಲ, ಹಂಗೆ ಇದು ಒಂದು ಐಡೆಂಟಿಟಿ. sin square theta plus cos square theta is equal to 1. Based on this we can write, ಈಗ sin square theta ಬೇಕು. sin square theta ನಾನು ಹೆಂಗ್ ಬರೀಬಹುದು, ಈ cos ನ ಈ ಕಡೆ ಕಳಿಸ್ತೀನಿ, equal to ಆ ಕಡೆ ಕಳಿಸಿದ್ರೆ ಇಲ್ಲಿ ಪ್ಲಸ್ ಇತ್ತು, ಅದು ಮೈನಸ್ ಆಗುತ್ತೆ. ಸೊ sin square theta is 1 minus cos square theta. Okay, these are the identities. sin ನ in terms of cos ಹೆಂಗ್ ಬರೀತೀವಿ ಅಂದ್ರೆ sin square theta is equal to 1 minus cos square theta. Similarly, if I want cos square theta, ಏನು ಮಾಡಬೇಕು, ಇಲ್ಲಿ sin square theta plus cos square theta is equal to 1 ಅಂತ ಇತ್ತು. ಈಗ ನನಗೆ ಬರೀ cos square theta ಅಷ್ಟೇ ಬೇಕು. cos square theta ಅಷ್ಟೇ ಬೇಕಂತ ಏನು ಮಾಡಬೇಕು, ಈ sin ನ ಈ ಕಡೆ ಕಳಿಸಬೇಕು. we have to transpose. so what we'll get, cos square theta is equal to 1 minus sin square theta. Cos square theta is equal to 1 minus sin square theta. Okay, I hope you understood. This is the first identity. Idu identity, sin square theta plus cos square theta is equal to 1 ಅನ್ನೋದು ಒಂದು identity. These two are the derivatives of this identity. Okay, next one. Next identity is 1 plus, okay, number 1 ಅಂತ ಬರೀತೀನಿ. Second one, 1 plus tan square theta is equal to secant square theta. This is the identity. Okay, ಮತ್ತೆ ಇದರ ಡಿರೈವೇಟಿವ್ಸ್ ಇರ್ತಾವೆ. ಇದರೊಳಗೆ ಡಿರೈವೇಟಿವ್ ಏನು, 1 plus tan square theta equal to secant square theta. ಈಗ ನನಗೆ tan square theta ಅಷ್ಟೇ ಬೇಕಂತಂದ್ರೆ I can write tan square theta is equal to secant square theta ಇತ್ತು. Let's transpose this 1. ಇಲ್ಲಿ ಪ್ಲಸ್ 1 ಇತ್ತು, ಈ ಕಡೆ equal to ಈ ಕಡೆ ಕಳಿಸಿದ್ರೆ ಏನಾಯ್ತು, this will become minus secant square theta minus 1. So 1 plus tan square theta is equal to secant square theta. This is the identity. If I want only tan square theta, ಇದನ್ನ ಹೆಂಗ್ ಬರೀಬಹುದು, tan square theta is equal to secant square theta minus 1. Okay, so next derivative in this one is, ಈಗ 1 ಅಷ್ಟೇ ಬೇಕು. ಪ್ರಿವಿಯಸ್ಲಿ ಏನು ತಗೊಂಡೆ, tan square theta ಬೇಕಾಗಿತ್ತು. tan square theta equal to secant square theta minus 1 ಅಂತ ಬರ್ತದೆ. ಈಗ ನನಗೆ 1 ಅಷ್ಟೇ ಬೇಕಂದ್ರೆ tan square theta ಈ ಕಡೆ ಕಳಿಸ್ಬಿಡೋಣ. So what will get, secant square theta minus tan square theta is equal to 1. Okay, I hope you understood this. This is a very simple concept. ಇದನ್ನು ನೀವು ಟ್ರಾನ್ಸ್ಪೋಸ್ ಮಾಡೋದು ನೀವು ಪ್ರೈಮರಿ ಇಂದಾನೆ ಕಲ್ತಿರ್ತೀರಿ ಇದನ್ನ. So there should not be any problem with this. Okay, next one, third identity, 1 plus cot square theta is equal to cosecant square theta. Okay, now write the derivatives. Derivatives, ಇದರಲ್ಲಿ cot square theta ಅಷ್ಟೇ ಬೇಕು. cot square theta ಅಷ್ಟೇ ಬೇಕಂದ್ರೆ ಏನು ಮಾಡಬೇಕು, cot square theta is equal to, let's transpose this 1 to right hand side. Here it is plus 1, ಈ ಕಡೆ ಹೋದ್ರೆ it will become minus 1. Cosecant square theta minus 1. Cot square theta equal to cosecant square theta minus 1. This is the derivative of this identity. Next, ಇನ್ನೊಂದು ಫಾರ್ಮ್ ಇರುತ್ತೆ ಏನು, ಈಗ 1 ಅಷ್ಟೇ ಬೇಕು. ಓಕೆ, 1 ಅಷ್ಟೇ ಬೇಕಂದ್ರೆ ಹೆಂಗ್ ಬರೀಬಹುದು, cosecant square theta minus cot square theta is equal to 1.
ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಇಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, cosecant ಸ್ಕ್ವೇರ್ ಥೀಟಾ ಮೈನಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದೇನಪ್ಪ 3 ಸತಿನೂ 1 ಬಂತಲ್ಲ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಇರ್ಬೋದು. ಇದನ್ನ ನಾವು ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್, ಈಗ ಯಾವುದೋ ಒಂದು ಸಮ್ ನಾವು ಸಾಲ್ವ್ ಮಾಡ್ತಿರ್ತೀವಿ, ಅವಾಗ ನಮಗೆ ಬೇಸ್ಡ್ ಆನ್ ದಿ ಗಿವನ್ ವಾಟ್ ವಿ ಹ್ಯಾವ್ ಟು ಪ್ರೂವ್, ಈಗೇನೋ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ, ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್, ದಿಸ್ ಇಸ್ ಈಕ್ವಲ್ ಟು ದಿಸ್ ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿರ್ತಾರೆ. ಅವಾಗ ಅಲ್ಲಿ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಏನ್ ಬೇಕೋ ಆ ಫಂಕ್ಷನ್ಸ್ ನ ತಗೋಬೇಕು. ಓಕೆ, ಇಟ್ ಕ್ಯಾನ್ ಬಿ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಾನು ತಗೋಬಹುದು, secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಾನು ತಗೋಬಹುದು, cosecant ಸ್ಕ್ವೇರ್ ಥೀಟಾ ಮೈನಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಾನು ತಗೋಬಹುದು. ನಮ್ದಲ್ಲಿ ಏನ್ ರಿಕ್ವೈರ್ಮೆಂಟ್ ಇರುತ್ತೋ, ಯಾವ ಫಂಕ್ಷನ್ ಬೇಕಾಗಿರುತ್ತೋ ಅದನ್ನ ತಗೋಬಹುದು. ಓಕೆ, ಸೊ ದೀಸ್ ಆರ್ ದಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ವಾಟ್ ವಿ ಹ್ಯಾವ್ ಲರ್ನ್ಡ್ ಟುಡೇ, reciprocal ratios, then we understood the cofunctions, and before that we understood the shortcut to remember the ratios, and then trigonometric identities. Okay, ಇವತ್ತು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ನಿನ್ನೆದು ಇವತ್ತಿನ ಒಂದ್ಸರ್ತಿ ರಿವೈಸ್ ಮಾಡ್ಕೊಳ್ರಿ, ಎಲ್ಲ ಮೆಮರೈಸ್ ಮಾಡ್ಕೊಳ್ರಿ. ನಾಳೆ ನಾವು ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಇನ್ ಟ್ರಿಗ್ನೋಮೆಟ್ರಿ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನ ನಾಳೆ ನೋಡೋಣ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ಫಸ್ಟ್ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಯಾಕೆ ಇದನ್ನ ಈ ಚಾಪ್ಟರ್ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರೊಳಗೆ ಯಾವ್ದು ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇದ್ರೆ exercise problem solve ಮಾಡಕ್ ಬರಲ್ಲ. ಓಕೆ, so please memorize everything and we'll meet with next video tomorrow. Okay, thank you, bye.